ಮೈಸೂರು ಎಪಿಎಂಸಿ ಉಪಾಧ್ಯಕ್ಷ ಬಸವರಾಜು ಎಪಿಎಂಸಿ ಆವರಣದಲ್ಲಿ ಹೋಟೆಲ್ ನಡೆಸೋಕೆ ಟೆಂಡರ್ ಪಡೆದಿರೋ ವ್ಯಕ್ತಿಗೆ ಧಮಕಿ ಹಾಕಿದ್ದಾರೆ. ಸೋಮು ಎನ್ನುವ ವ್ಯಕ್ತಿ ಕಾನೂನು ಪ್ರಕಾರ ಟೆಂಡರ್ ಪಡೆದು ಹೋಟೆಲ್ ನಡೆಸ್ತಾ ಇದ್ರು ಕೂಡ ಹೋಟೆಲ್ ಖಾಲಿ ಮಾಡುವಂತೆ ಉಪಾಧ್ಯಕ್ಷ ಬಸವರಾಜು ಗೂಂಡಾಗಿರಿ ನಡೆಸಿದ್ದಾರೆ. ಇನ್ನು ನನ್ನ ಬೆಂಬಲಿಗರಿಗೆ ಹೋಟೆಲ್ ಬಿಟ್ಕೊಡು, ಇಲ್ಲಾಂದ್ರೆ ಹೋಟೆಲ್ ಮುಚ್ಚಿಸೋದಾಗಿ ಬಸವರಾಜು ಧಮಕಿ ಹಾಕಿದ್ದಾರೆ ಎನ್ನಲಾಗಿದೆ. ಜೊತೆಗೆ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ. ಸೋಮು 55 ತಿಂಗಳ ಅವಧಿಗೆ ಹೋಟೆಲ್ ನಡೆಸೋಕೆ ಟೆಂಡರ್ ಅನ್ನ ಪಡೆದಿದ್ದಾರೆ. ಅವಧಿ ಮುಗಿಯೋಕೆ ಇನ್ನು 13 ತಿಂಗಳು ಬಾಕಿ ಇದೆ. ಆದರೂ ಕೂಡ ಉಪಾಧ್ಯಕ್ಷ ಬಸವರಾಜು ನಾನು 1 ಕೋಟಿ ಕೊಟ್ಟು ಉಪಾಧ್ಯಕ್ಷ ಆಗಿದ್ದೀನಿ, ನನ್ನ ಮಾತು ಕೇಳು, ಇಲ್ಲ ಅಂದ್ರೆ ಕೊಲೆ ಮಾಡುವುದಾಗಿ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವ ಆರೋಪ ಮಾಡ್ತಿದ್ದಾರೆ. ಇನ್ನು ಈ ಆರೋಪದಿಂದ ಹೆದರಿದ ಸೋಮು ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದಾರೆ. ಹೋಟೆಲ್ ನಡೆಸೋಕೆ ಅನುವು ಮಾಡಿಕೊಡುವಂತೆ ಪೊಲೀಸರ ಬಳಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ. ಕಾನೂನು ಪ್ರಕಾರ ಟೆಂಡರ್ ಅನ್ನ ಪಡೆದು ಹೋಟೆಲ್ ಅನ್ನ ನಡೆಸ್ತಾ ಇದ್ದ ಸೋಮು ಎಂಬಾತನಿಗೆ ಧಮಕಿ ಹಾಕಿದ್ದಾರೆ ಮೈಸೂರು ಎಪಿಎಂಸಿ ಉಪಾಧ್ಯಕ್ಷ ಬಸವರಾಜು ಅನ್ನುವ ಆರೋಪ ಕೇಳಿಬಂದಿರೋದು. ಎಪಿಎಂಸಿ ಆವರಣದಲ್ಲಿ ಹೋಟೆಲ್ ಅನ್ನ ನಡೆಸೋಕೆ ಸೋಮು ಟೆಂಡರ್ ಅನ್ನ ಪಡೆದಿರ್ತಾರೆ. ಆದ್ರೆ ಕಾನೂನು ಪ್ರಕಾರವಾಗಿ ಟೆಂಡರ್ ಪಡೆದು ಹೋಟೆಲ್ ನಡೆಸ್ತಾ ಇದ್ರು ಕೂಡ ಹೋಟೆಲ್ ಅನ್ನ ಖಾಲಿ ಮಾಡುವಂತೆ ಉಪಾಧ್ಯಕ್ಷ ಬಸವರಾಜು ಗೂಂಡಾಗಿರಿಯನ್ನ ತೋರಿಸಿದ್ದಾರೆ ಅನ್ನೋದು. ತನ್ನ ಬೆಂಬಲಿಗರಿಗೆ ಹೋಟೆಲ್ ಅನ್ನ ಬಿಟ್ಕೊಡು, ಇಲ್ಲ ಅಂತಂದ್ರೆ ಹೋಟೆಲ್ ಮುಚ್ಚಿಸ್ತೀನಿ, ಜೊತೆಗೆ ಜೀವ ಸಹಿತ ಬಿಡೋದಿಲ್ಲ ಅನ್ನೋ ಬೆದರಿಕೆಯನ್ನ ಕೂಡ ಒಡ್ಡಿದ್ದಾರೆ ಅನ್ನೋದು ಸೋಮು ಆರೋಪವಾಗಿದೆ. ಇನ್ನು ಸೋಮು 55 ತಿಂಗಳ ಅವಧಿಗೆ ಹೋಟೆಲ್ ಅನ್ನ ನಡೆಸೋಕೆ ಟೆಂಡರ್ ಅನ್ನ ಪಡೆದುಕೊಂಡಿದ್ದಾರೆ. ಇನ್ನು ಅವರ ಟೆನ್ಯೂರ್ ಅಂದ್ರೆ ಅವರ ಅವಧಿ ಮುಗಿಯೋಕೆ 13 ತಿಂಗಳು ಬಾಕಿ ಇದೆ. ಆದ್ರೂ ಕೂಡ ಉಪಾಧ್ಯಕ್ಷ ಬಸವರಾಜು ಹೋಟೆಲ್ ಅನ್ನ ಖಾಲಿ ಮಾಡು ಅಂತ ಹೇಳಿ ಧಮಕಿ ಹಾಕ್ತಿದ್ದಾರೆ. ಜೊತೆಗೆ ಜೀವ ಬೆದರಿಕೆ ಕೂಡ ಒಡ್ಡಿದ್ದಾರೆ ಅನ್ನುವ ಆರೋಪವನ್ನ ಸೋಮು ಮಾಡ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸೋಮು ದೂರನ್ನ ಕೂಡ ನೀಡಿದ್ದು ಹೋಟೆಲ್ ನಡೆಸೋಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಪೊಲೀಸರ ಬಳಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವು ತರಕಾರಿ ಮಾರುಕಟ್ಟೆಯಲ್ಲಿ ಒಂದು ಹೋಟ್ಲು ಟೆಂಡರ್ ತೊಗೊಂಡಿದ್ದೀವಿ. 3 ವರ್ಷ ಆಗಿದೆ ನಮಗೆ ಟೆಂಡರ್ ಆಗಿ. 35,000 ಟೆಂಡರ್ ಆಗಿರೋದು. ಮಂತ್ಲಿ ವ್ಯಾಟ್ ಗಿಟ್ ಎಲ್ಲ ಸೇರಿ 42,200 ರೂಪಾಯಿ ಬಾಡಿಗೆ ಕಟ್ತಾ ಇದ್ದೀವಿ. ನಮಗೆ ಅಲ್ಲಿ ವ್ಯಾಪಾರ ಆಗ್ತಾಯಿಲ್ಲ. ಕೊಚ್ಚೆಗುಂಡಿಲಿ ಹೋಟ್ಲು ಕೊಟ್ಟಿದ್ದಾರೆ, ವ್ಯಾಪಾರ ಆಗ್ತಾಯಿಲ್ಲ. ಆ ಕಾರಣಕ್ಕೆ ಅವತ್ತಿನ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆಲ್ಲ ತಿಳಿಸಿ ಅದೇ ಕಾಂಪೌಂಡ್ ಒಳಗಡೆ, ಅದೇ ಮಾರ್ಕೆಟ್ ಒಳಗಡೆ ಇನ್ನೊಂದು ಟೀ ಸ್ಟಾಲು, ಹೊರಗಡೆ ಒಂದು ಟೀ ಸ್ಟಾಲ್ ಮಾಡ್ಕೊತೀನಿ ಅಂದ್ಬಿಟ್ಟು ಅನುಮತಿ ತೊಗೊಂಡು ಒಂದು ಟೀ ಸ್ಟಾಲ್ ಮಾಡ್ತಾಯಿದ್ದೆ. ಹಿಂದೆ ಇದ್ದಂಥ ಯಾವ ಅಧಿಕಾರಿಗಳು ನಮಗೆ ಈ ರೀತಿ ತೊಂದರೆ ಕೊಟ್ಟಿರಲಿಲ್ಲ, ಅಧ್ಯಕ್ಷರುಗಳಾಗಲಿ ಉಪಾಧ್ಯಕ್ಷರುಗಳಾಗಲಿ. ಈಗ ಮೊನ್ನೆ ಗೆದ್ದಿರ್ತಕ್ಕಂಥ ಬಸವರಾಜ್ ಅನ್ನೋರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರು ಇವತ್ತು ಆ ಟೀ ಸ್ಟಾಲ್ನ ನಮ್ಮ ಹುಡುಗರು ಮಾಡ್ತಾರೆ, ನಮ್ಮ ಹುಡುಗರಿಗೆ ಬಿಟ್ಕೊಡು, ಇಲ್ಲ ಅಂತಂದರೆ ನಿನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನೀನು ಮಾಡಲೇಬೇಡ ಅಂದ್ಬಿಟ್ಟು ಹುಡುಗರನ್ನೆಲ್ಲ ಕರ್ಕೊಂಬಂದು, ಅದು ಎಲ್ಲ ರೌಡಿ ಶೀಟ್ರಲ್ಲಿರುವಂಥ ಹುಡುಗರುಗಳನ್ನ ಯಾರೋ ಮಂಡ್ಯದವರು ಜಡೇಜ ರವಿ ಮರ್ಡರ್ ಕೇಸಲ್ಲಿರುವಂಥ ಹುಡುಗರುಗಳನ್ನೆಲ್ಲ ಕರ್ಕೊಂಬಂದು ನಮಗೆ ಪ್ರಾಣ ಬೆದರಿಕೆ ಆಗ್ತಾಯಿದ್ದಾರೆ. ಆ ಹೋಟ್ಲು ಬಿಟ್ಕೊಡು ಅಂತ ಲಾಠಿ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾನು ಬೆಳಿಗ್ಗೆ ಏನು ಮಾಡಿದೆ, ಹುಡುಗರಿಗೆಲ್ಲ ಹಿಂಗೆಲ್ಲ ಹುಡುಗರು ಬಂದು ಲಾಠಿ ಮಾಡೋದಾದರೆ ನಾನು ಕಮಿಷನರ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ. ಕಮಿಷನರ್ ಕಂಪ್ಲೇಂಟ್ ಕೊಟ್ಟು ಏನು ಅಂದ್ಬಿಟ್ಟು ತುಂಬ ಕೆಟ್ಟಾಗೆಲ್ಲ ಮಾತಾಡಿದ್ದಾರೆ. ಇವರು ಒಂದು ಹೋಟ್ಲು ಮಾಡಿದ್ದು 3 ವರ್ಷದ ಹಿಂದೆ. ತುಂಬ ವ್ಯಾಪಾರ ಕಮ್ಮಿ ಆದ್ರಿಂದ ನಮ್ಗೆ ತುಂಬ ಲಾಸ್ ಆಗಿಬಿಟ್ಟಿದೆ. ಒಂದು 20-30 ಲಕ್ಷ ತುಂಬ ಲಾಸ್ ಆಗ್ಬಿಟ್ಟಿದೆ. 4-5 ಸೈಟ್ ಎಲ್ಲ ಮಾರಿ ತುಂಬ ಹಾಕ್ಬಿಟ್ಟಿದ್ದೀವಿ ಹೋಟ್ಲಿಗೆ, ತುಂಬ ಲಾಸ್ ಆಗ್ಬಿಟ್ಟಿದೆ. ಈಗ ಬೇರೆ ಯಾರೋ ಹೋಟ್ಲಿಗೆ ಬಂದ್ಬಿಟ್ಟು ನಮ್ಮ ಹೋಟ್ಲು ಬಿಟ್ಕೊಡಪ್ಪ, ನಾವು ಈ ಎಲೆಕ್ಷನ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲೆಕ್ಷನ್ ಬಂದಿದ್ದೀವಿ, ನಾವು ಹೇಳ್ದಂಗೆ ನಡೆಯೋದಿಲ್ಲಿ ಅಂತ ಹಿಂಸೆ ಮಾಡ್ತಾರೆ, ಬೆದರಿಕೆ ಮಾಡ್ತಾರೆ. ರೌಡಿಗಳೆಲ್ಲ ಕರೆಸಿ ಬೆದರಿಕೆ ಹಾಕ್ಸ್ತವ್ರೆ. ಬಸವರಾಜು ಅಂತ ಅವ್ರ ಹೆಸರು. ತುಂಬ ಹಿಂಸೆ ಕೊಡ್ತಾರೆ ನಮ್ಮ ಹುಡುಗನಿಗೆ. ಎಪಿಎಂಸಿ ಉಪಾಧ್ಯಕ್ಷರವರು ಈ ಥರ ಹಿಂಸೆಯಿಂದ ನಮಗೆ ಪ್ರಾಣ ಭಯ, ತುಂಬ ಭಯ ಇದೆ. ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಕೇರೆ ಮಾಡಲ್ಲ, ಯಾರಿಗಾರ ಹೋಗಿ ಆ ಥರ ಎಲ್ಲ ಮಾಡ್ತಾರೆ. ರೆಕಾರ್ಡಿಂಗ್ ಇದೆ. ಇದು ಹೋಟೆಲ್ ಅನ್ನ ಸದ್ಯಕ್ಕೆ ನಡೆಸುತ್ತಿರುವ ಸೋಮು ಹಾಗೆ ಅವರ ಸ್ನೇಹಿತರು ಹೇಳ್ತಿರುವ ಮಾತು. ಉಪಾಧ್ಯಕ್ಷ ಬಸವರಾಜು ಹಲ್ಲೆ ನಡೆಸೋಕೆ ಮುಂದಾಗ್ತಿರೋದು, ಜೀವ ಬೆದರಿಕೆಯನ್ನ ಒಡ್ತಿದ್ದಾರೆ, ಹಾಗೆ ಬೇರೆ ಬೇರೆ ಹುಡುಗರನ್ನ ಕಳಿಸಿ ಧಮಕಿಯನ್ನ ಹಾಕಿಸ್ತಿದ್ದಾರೆ ಅಂತ ಹೇಳಿ. ಟೆಂಡರ್ ಅವಧಿ ಇನ್ನೂ ಕೂಡ ಇದ್ರೂ ಕೂಡ ನಾವು ಕಾನೂನಾತ್ಮಕವಾಗಿ ಎಲ್ಲವನ್ನ ಕೂಡ ಟೆಂಡರ್ ಪಡೆದುಕೊಂಡು ಹೋಟೆಲ್ ಅನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಕೂಡ ಅದನ್ನ ವಿನಾಕಾರಣ ಬಿಟ್ಕೊಡು ಅಂತ ಹೇಳಿ ಅವರು ಧಮಕಿಯನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ನಮಗೆ ಹೋಟೆಲ್ ನಡೆಸೋಕೆ ಸಾಕಷ್ಟು ಕಷ್ಟವಾಗ್ತಾ ಇದೆ. ಇದಕ್ಕೆ ನೀವು
ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಮೈಸೂರು ಗ್ರಾಮಾಂತರ ಠಾಣಾ ಪೊಲೀಸರ ಮೊರೆ ಹೋಗಿದ್ದಾರೆ ಸೋಮು. ಸದ್ಯಕ್ಕೆ ಗುತ್ತಿಗೆ ಅವಧಿ ಇನ್ನೂ ಕೂಡ 13 ತಿಂಗಳ ಕಾಲ ಬಾಕಿ ಇದೆ, ಅಂದ್ರೆ 1 ವರ್ಷಕ್ಕಿಂತ ಹೆಚ್ಚಿನ ಸಮಯ ಇದೆ. ಆದ್ರೂ ಕೂಡ ಹೋಟೆಲ್ ಅನ್ನ ಬಿಟ್ಕೊಡು ಅಂತ ಹೇಳಿ ಧಮಕಿ ಹಾಕ್ತಿದ್ದಾರೆ ಅನ್ನೋ ಆರೋಪ ಸೋಮು ಅವರದಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್. ಎಪಿಎಂಸಿ ಉಪಾಧ್ಯಕ್ಷನ ಗೂಂಡಾಗಿರಿ ವಿರುದ್ಧವಾಗಿ ಸೋಮು ಅನ್ನೋ ಗುತ್ತಿಗೆದಾರ ಇದೀಗ ಆರೋಪವನ್ನ ಮಾಡ್ತಿರೋದು, ದೂರು ಕೂಡ ನೀಡಿರೋದು. ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಖಂಡಿತವಾಗಿಯೂ ಸ್ಮಿತಾ, ಅಧಿಕಾರದಲ್ಲಿದ್ದವರು ತಾವು ಏನು ಮಾಡಿದ್ರು ನಡೆಯುತ್ತೆ, ಯಾವ ರೀತಿ ಬೇಕಾದ್ರೂ ಧಮಕಿ ಹಾಕ್ಬೋದು ಅನ್ನೋ ಒಂದು ಮನೋಭಾವವನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಮೈಸೂರಿನ ಎಪಿಎಂಸಿಯಲ್ಲಿ ಉಪಾಧ್ಯಕ್ಷ ಆಗಿರುವಂತಹ ಬಸವರಾಜು ಅದೇ ಎಪಿಎಂಸಿಯಲ್ಲಿ ಕ್ಯಾಂಟೀನ್ ನಡೆಸ್ತಾ ಇರುವಂತಹ ಸೋಮು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು ಅಷ್ಟೇ ಅಲ್ಲ, ಕ್ಯಾಂಟೀನ್ ಅನ್ನ ಕಾನೂನಾತ್ಮಕವಾಗಿ ನಡೆಸ್ತಾ ಇದ್ರು ಸಹ ಅದನ್ನ ಖಾಲಿ ಮಾಡುವಂತೆ ಧಮಕಿ ಹಾಕ್ತಾ ಇದ್ದಾರೆ. ಸೋಮು ಅನ್ನೋರು 55 ತಿಂಗಳ ಅವಧಿಗೆ ಎಪಿಎಂಸಿ ಯಾರ್ಡ್ ನಲ್ಲಿ ಕ್ಯಾಂಟೀನ್ ನಡೆಸಲಿಕ್ಕೆ ಗುತ್ತಿಗೆಯನ್ನ ಪಡ್ಕೊಂಡಿದ್ರು. ಅವರ ಗುತ್ತಿಗೆ ಅವಧಿ ಇನ್ನೂ 13 ತಿಂಗಳ ಕಾಲ ಇದೆ. ಆದ್ರೆ ಬಸವರಾಜ್ ಅವರು ತಮ್ಮವರಿಗೆ ಆ ಕ್ಯಾಂಟೀನ್ ಅನ್ನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೆ ಮತ್ತೆ ಅದರ ಸುತ್ತಮುತ್ತ ಮತ್ತಷ್ಟು ಕ್ಯಾಂಟೀನ್ ಅನ್ನ ತೆರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇದ್ರು. ಹೀಗಾಗಿ ಸೋಮು ಅವರ ಕ್ಯಾಂಟೀನ್ ಬಳಿ ಅವರ ಬೆಂಬಲಿಗರನ್ನ ಕಳಿಸಿ ಪ್ರತಿದಿನ ಗಲಾಟೆ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸೋಮು ಅವರ ಆರೋಪವಾಗಿದೆ. ಇದಕ್ಕೆ ಪೂರಕ ಎಂಬಂತೆ ಏನು ಬಸವರಾಜ್ ಅವರು ಸೋಮು ಅವರಿಗೆ ದೂರವಾಣಿ ಮುಖಾಂತರ ಧಮಕಿ ಹಾಕಿರೋದನ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನ ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರ ನೀಡಿದ್ದಾರೆ. ಆ ಒಂದು ದೂರವಾಣಿ ಸಂಭಾಷಣೆಯಲ್ಲಿ ಬಸವರಾಜ್ ಅವರು ಸೋಮು ಅವರಿಗೆ ಧಮಕಿಯನ್ನ ಹಾಕ್ತಾರೆ. ನಾನು ಅಧಿಕಾರದಲ್ಲಿದ್ದೇನೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಮತ್ತೆ ಏನು ನಾನು ಹಣವನ್ನ ಕಟ್ಟಿ ನಾನು ಕ್ಯಾಂಟೀನ್ ನಾನು ಗುತ್ತಿಗೆಯನ್ನ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಬೆಂಬಲಿಗರಿಗೆ ಹಣವನ್ನ ತೆಗೆದುಕೊಳ್ಳದೆ ನಾನು ಗುತ್ತಿಗೆಯನ್ನ ನೀಡುವ ಅಧಿಕಾರವನ್ನು ಸಹ ನಾನು ಹೊಂದಿದ್ದೇನೆ. ಅಷ್ಟೇ ಅಲ್ಲ, ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ಬರ್ಲಿಕ್ಕೆ 1 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದೇನೆ ಅನ್ನೋ ಒಂದು ಮಾತನ್ನು ಸಹ ದೂರವಾಣಿಯಲ್ಲಿ ಅವರು ಹೇಳಿದ್ದಾರೆ. ಅಂದ್ರೆ ಅವರು ಈ ರೀತಿಯಾದಂತಹ ಏನು ಅಧಿಕಾರವನ್ನ ಹೊಂದಿದ್ದೇನೆ, ನಾನು ಯಾವ ರೀತಿ ನಡೆದ್ರು ಅದೇ ಕಾನೂನು ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಸೋಮು ಅವರಿಗೆ ಈಗ ಕ್ಯಾಂಟೀನ್ ಅನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವರು ಸಹ ಲಕ್ಷಾಂತರ ರೂಪಾಯಿ ಹಣವನ್ನ ನೀಡಿ ಆ ಟೆಂಡರ್ ಅನ್ನ ತೆಗೆದುಕೊಂಡಿದ್ದಾರೆ. ಮತ್ತೆ ಅವರ ಅವಧಿ ಇನ್ನು 1 ವರ್ಷ 1 ತಿಂಗಳ ಕಾಲ ಬಾಕಿ ಇದೆ. ಅದಾದ ನಂತರ ಕಾನೂನಾತ್ಮಕವಾಗಿ ಅವರಿಗೆ ನನಗೆ ಮರು ಟೆಂಡರ್ ನ ಕೊಡ್ಬೋದು ಅಥವಾ ಬಿಡ್ಬೋದು. ಆದ್ರೆ ಈಗಲೇ ಕಾನೂನಲ್ಲಿ ಇರುವಾಗಲೇ ಎಸ್ ರಾಮ್, ಮಾತಾಡ್ತೀನಿ ನಿಮ್ ಜೊತೆಯಲ್ಲಿ ಬಗ್ಗೆ ಮಾತನಾಡ್ಲಿಕ್ಕೆ. ಖುದ್ದು ದೂರನ್ನ ನೀಡಿರುವ ಸೋಮು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೋಮು ಅವರೇ, ಯಾವ ರೀತಿ ದಬ್ಬಾಳಿಕೆಯನ್ನ ಮಾಡ್ತಿದ್ದಾರೆ ಎಪಿಎಂಸಿ ಉಪಾಧ್ಯಕ್ಷ ಬಸವರಾಜು ತಮ್ಮ ಜೊತೆಯಲ್ಲಿ ಅಂತ ಹೇಳಿ ಕಂಪ್ಲೇಂಟ್ ಏನ್ ಕೊಟ್ಟಿದ್ದೀರಾ ಪೊಲೀಸ್ ಸ್ಟೇಷನ್ ಅಲ್ಲಿ? ಮೇಡಮ್, ಒಂದು 3 ವರ್ಷದಿಂದ ನಾನು ಒಂದು ಟೆಂಡರ್ ತಗೊಂಡಿದ್ದೆ ಮೇಡಮ್. ಕಾನೂನುಬದ್ಧವಾಗಿ ನಾನು ಒಂದು ಬೀಟ್ ನಲ್ಲಿ ಟೆಂಡರ್ ತಗೊಂಡಿದ್ದೆ ಕ್ಯಾಂಟೀನ್. ಅದು 3 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ದೆ. ಅದು ಕ್ಯಾಂಟೀನ್ ಟೆಂಡರ್ ಆಗಿರುವಂತ ಜಾಗದಲ್ಲಿ ಆ ಕೊಚ್ಚೆ ಗುಂಡಿ ಇದೆ, ವ್ಯಾಪಾರ ಸರಿಯಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ಇನ್ನೊಂದು ಜಾಗದಲ್ಲಿ ಅಲ್ಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೇಳ್ಕೊಂಡು ಇನ್ನೊಂದು ಟೀ ಸ್ಟಾಲ್ಗಳು ಮಾಡ್ಕೊಂಡಿದ್ದೆ. ಇವಾಗ ಇವರು ಉಪಾಧ್ಯಕ್ಷರು ಬಂದ್ಬಿಟ್ಟು ಬಸವರಾಜ್ ಅವ್ರು ಬಂದ್ಬಿಟ್ಟು ಆ ಟೀ ಸ್ಟಾಲ್ ನ ನಮ್ಮ ಹುಡುಗರಿಗೆ ಬಿಟ್ಕೊಡು, ನೀನ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಧಮಕಿ ಹಾಕ್ತಿದಾರೆ. ಆಮೇಲೆ ನಮ್ಮ ಮುಂದೆ ಬಂದಾಗ ಅವ್ರೇನ್ ಹೇಳೋದು, ಅವರು ಮಾಡ್ಲಿ ನೀವು ಮಾಡ್ಲಿ ಅಂತ ಹೇಳೋದು. ಅವ್ರು ಹೋದ್ಮೇಲೆ ಇವ್ರ ಹುಡುಗರೆಲ್ಲ ಗ್ಲಾಟಿ ಮಾಡೋದು. ಇವರು ನಾವೇನೋ ಜಾಸ್ತಿ ಮಾತಾಡಿದ್ರೆ ಒಂದ್ ಹೋಟ್ಲು ಇರಬಾರ್ದು, ಚಿಂದಿ ಬಿಡಾಕ್ಬಿಡ್ತೀನಿ ನಿಂಗೆ, ಹಂಗೆ ಹಿಂಗೆ ಅಂತೆಲ್ಲ ಬೈಯೋದು, ಹಿಂಗೆಲ್ಲ ಮಾಡ್ತಿದಾರೆ. ತೆಗಿಲೇಬೇಡ ಅಂತ ಗ್ಲಾಟಿ ಮಾಡ್ತಿದಾರೆ ಮೇಡಮ್. ಯಾವಾಗಿಂದ ಇವೆಲ್ಲ ಶುರುವಾಯ್ತು ಅಂತ ಹೇಳಿ? ಮೇಡಮ್, ಇವಾಗ ಒಂದು 15 ದಿವಸದಿಂದ ಮೇಡಮ್. ನೀವು ಬೇರೆ ಯಾರಿಗೂ ಸಂಬಂಧಪಟ್ಟವರಿಗೆ ಕಂಪ್ಲೇಂಟ್ ಕೊಡೋದು, ಅಧ್ಯಕ್ಷರಿಗಾಗ್ಲಿ ಅಥವಾ ಬೇರೆಯವ್ರ ಗಮನಕ್ಕೆ ತರೋ ಪ್ರಯತ್ನ ಪಟ್ರ ಅಂತ? ಇಲ್ಲ ಮೇಡಮ್, ಈ ಒಂದು 15 ದಿವಸದಿಂದ ಒಂದು ಮಾತುಕತೆ ಆಗಿತ್ತು ಫೋನ್ ನಲ್ಲಿ ನಮ್ಗವ್ರಿಗೂನು. ನಾನು ಎಪಿಎಂಸಿ ಅಧಿಕಾರಿಗಳಿಗೆ ನಿನ್ನೆ ಅಧ್ಯಕ್ಷರಿಗೆ, ಇವತ್ತು ಏನು ಪ್ರೆಸಿಡೆಂಟ್ ಅಧ್ಯಕ್ಷರಿದ್ದಾರೆ ಅವ್ರಿಗೆ ಅಧ್ಯಕ್ಷರಿಗೆ ಫೋನ್ ಮಾಡಿ ಈ ರೀತಿ ಆಗಿತ್ತು ಅಂತ ಹೇಳಿದೆ ಭಾನುವಾರ. ಅದಕ್ಕೆ ಅಧ್ಯಕ್ಷ ಹೇಳಿದ್ರು, ಇಲ್ಲಪ್ಪ ನನ್ಗೇನೋ ಒಂದ್ ಸ್ವಲ್ಪ ಪರ್ಸನಲ್ ಕೆಲಸ ಐತಿ, ಭಾನುವಾರ ಯಾವ ಸೆಕ್ರೆಟರಿ ಆಗ್ಲಿ ಇನ್ನೊಬ್ರಾಗ್ಲಿ ಸಿಗಲ್ಲ, ನಾಳೆ ಅದನ್ನ ಬಂದು ಪರಿಶೀಲನೆ ಮಾಡಿ ನಿಮ್ಗೆ ಏನು ನ್ಯಾಯ ಕೊಟ್ಕೊಡ್ಬೇಕು ನನ್ನ ಕಡೆಯಿಂದ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಧ್ಯಕ್ಷರು. ಅದು ನಿನ್ನೆ ಇವ್ರೇನೋ ಇರ್ಲಿಲ್ಲ ಅಂತ ಕೇಳ್ಪಟ್ಟೆ, ಬಸವರಾಜ್ ಅವರು ಎಲ್ಲ ಬೆಂಗಳೂರಿಗೆ ಏನೋ ಹೋಗಿದ್ದಾರೆ ಅಂತ. ಅದಕ್ಕೆ ಇವತ್ತೇನೋ ಮೀಟಿಂಗ್ ಇಡ್ತೀನಿ, ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡೋಣ ಅಂತ ಹೇಳಿದ್ದಾರೆ. ಈ ಖುದ್ದು ಬಸವರಾಜ್ ಅವರೇ ಬಂದ್ಬಿಟ್ಟು ನಿಮ್ಗೆ ಧಮಕಿ ಹಾಕ್ತಿದ್ರಾ ಅಥವಾ ಅವ್ರ ಹೆಸರು ಹೇಳ್ಕೊಂಡ್ ಬಂದು ಯಾರಾದ್ರೂ ಧಮಕಿ ಹಾಕ್ತಿದ್ದ ಹೇಗೆ ಅಂತ? ಇಲ್ಲ ಮೇಡಮ್, ಅವರು ಅವ್ರ ಬೆಂಬಲಿಗರು ಇಬ್ರು ಕೂಡ ಮೇಡಮ್ ಅವರು ಬಂದಿದ್ದಾರೆ. ರೈಟ್, ಮಾತಾಡ್ತೀನಿ ಸೋಮು ಅವರೇ ನಿಮ್ ಜೊತೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಖುದ್ದು ಎಪಿಎಂಸಿ ಉಪಾಧ್ಯಕ್ಷ ಬಸವರಾಜು ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜು ಅವರೇ, ಗುತ್ತಿಗೆ ಪಡೆದು ಕಾನೂನಾತ್ಮಕವಾಗಿ ಗುತ್ತಿಗೆ ಪಡೆದು ಹೋಟೆಲ್ ನಡೆಸ್ತಾ ಇದ್ರು ಕೂಡ ತಾವು ಹೋಟೆಲ್ ಅನ್ನ ಬಿಟ್ಕೊಡು ಅಂತ ಹೇಳಿ ಧಮಕಿ ಹಾಕ್ತಿದ್ದೀರಿ ಅನ್ನೋ ಆರೋಪ, ಏನ್ ಹೇಳ್ತೀರಿ ಇದಕ್ಕೆ? ಇಲ್ಲ ಇಲ್ಲ, ಅದು ಸತ್ಯಕ್ಕೆ ಸುಳ್ಳು ಅವ್ರು ಹೇಳಿರ್ತಕ್ಕಂಥದ್ದು ಮೇಡಮ್. ನೀವು ಬಂದು ನೋಡಿ, ಅವ್ರು ಟೆಂಡರ್ ತಗೊಂಡಿರ್ತಕ್ಕಂಥದ್ದು ಯಾವ ಜಾಗ, ಅವ್ರು ಮಾಡ್ತಾ ಇರೋದು ಯಾವ ಜಾಗ, ಅವರು ಟೆಂಡರ್ ತಗೊಂಡಿರೋದೇ ಒಂದ್ ಜಾಗ. ಅದನ್ನ ಬೈಬರ್ಕೇಷನ್ ಮಾಡಿ 4-5 ಜನಕ್ಕೆ ಬಡ ಬಗ್ಗರಿಗೆ ದಿನನಿತ್ಯ 250-300 ರೂಪಾಯಿ 55,000 ಅಡ್ವಾನ್ಸ್ ತಗೊಂಡು
ಇವನ್ ಕೊಟ್ಟಿರ್ತಕ್ಕಂಥದ್ದು ಅನಧಿಕೃತವಾಗಿ ಇವನ್ಗೆ ಅಧಿಕಾರನೇ ಇಲ್ಲ ಅದನ್ನ ಕೊಡ್ಲಿಕ್ಕೆ ಕೊಟ್ಟಿದ್ದಾನೆ. ಆದ್ರೂ ಪಾಪ ಬಡಪಾಯಿಗಳು ಅವರು ಜೀವನ ಮಾಡ್ತಕ್ಕಂಥವ್ರು ಹೋಟ್ಲು ಇಡ್ಸ್ಕೊಂಡು ಅಂತವ್ರ ಹೊಟ್ಟೆ ಹೊಡೆದು ದಿನನಿತ್ಯ 250-300 ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದಾನೆ. ನಿಮ್ಗೆ ಮುಂದೆ ಬೇಕಾದ್ರೆ ಮಾಧ್ಯಮ ಅವ್ರನ್ನ ಕರೆಸ್ತೀನಿ ಬೇಕಾದ್ರೆ ನಿಮ್ ಎದುರುಗಡೆ ಕೇಳಿ ಎಷ್ಟೆಷ್ಟು ಅಡ್ವಾನ್ಸ್ ಪಡ್ಕೊಂಡಿದ್ದಾನೆ ಇವನು, ಎಷ್ಟೆಷ್ಟು ಕೊಟ್ಟಿದ್ದಾನೆ ಅಂತ. ಇವನ್ ತಕೊಂಡಿರ್ತಕ್ಕಂಥ ಜಾಗ ಯಾವುದು ಟೆಂಡರು, ಇವನ್ ಯಾರ್ಯಾರಿಗೆ ಇಲ್ಲಿ ಬೈಪರ್ಕೇಷನ್ ಮಾಡಿ ಕೊಟ್ಟಿದ್ದಾನೆ ಬಡ್ರ ಬುಗ್ಗರುಗಳಿಗೆ. ಅವ್ರ ಸ್ವಲ್ಪ ದಿನದ ಕಿತ್ಕ ತಿಂತಾರೋದು ಇವನು. ಅದನ್ನ ನಾನು ಕಡಿವಾಣ ಹಾಕಕ್ ಹೋದಂತ ಸಂದರ್ಭದಲ್ಲಿ ಇವನು ಈ ರೀತಿ ನನ್ನ ಮೇಲೆ ಇಲ್ಲದ ಆರೋಪನ ಮಾಡ್ತಾ ಇದ್ದಾನೆ. ಸೋಮು ಅವ್ರು ಕೂಡ ಲೈನ್ ಅಲ್ಲಿ ಇದ್ದಾರೆ. ಸೋಮು ಅವರೇ, ಇವಾಗ ನಿಮ್ದೇ ತಪ್ಪು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಗುತ್ತಿಗೆಯನ್ನ ಪಡ್ಕೊಂಡಿರೋದೇ ಬೇರೆ ಜಾಗ, ಆದ್ರೆ ನೀವು ಹೋಟೆಲ್ ನಡೆಸ್ಕೋಕೆ ಬೇರೆಯವರಿಗೆ ನೀವೇ ದುಡ್ಡು ತಗೊಂಡು ಬಿಟ್ಟಿದ್ದೀರಿ, ಅದು ಕಾನೂನಾತ್ಮಕವಾಗಿಲ್ಲ ಅಂತ ಹೇಳಿ ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು ಆರೋಪ ಮೇಡಮ್. ಇವರೆಲ್ಲ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇದ್ರು. ಹಿಂದೆ ಒಂದ್ಸರಿ ಇದೇ ವಿಷಯಕ್ಕೆ ಘಾಟಿ ಆಗಿತ್ತು ಮೇಡಮ್. ಬೇರೆ ಯಾರೋ ಒಬ್ಬ ಪಾರ್ಟಿ ರೋಲ್ ಕಾಲ್ ಕೇಳಿದ ಅನ್ನೋ ವಿಷಯಕ್ಕೆ ಘಾಟಿ ಆಗಿತ್ತು. ಅವತ್ತೂ ಕೂಡ ಎಲ್ಲ ರೈತರುಗಳು ಬೈದ ಅದ್ ಮಾಡ್ದ ಅಂತ ಸುಮ್ನೆ ಎಲ್ಲ ಸಲ್ಲದ ಆರೋಪ ಮಾಡಿ ಕಟ್ಟಿದ್ರು ಜನಗಳನ್ನೆಲ್ಲ. ಇವತ್ತು ಇವ್ರು ಹೇಳ್ತಾ ಇರೋದು ಸುಳ್ಳು ಆರೋಪ ಮೇಡಮ್. ಅದು ಅಲ್ಲ, ನೀವು ಇವಾಗ ನೀವೇ ಹೇಳ್ತಾ ಇದ್ರಿ ಗುತ್ತಿಗೆ ಪಡೆದಿದ್ದ ಜಾಗದಲ್ಲಿ ಸರಿಯಾಗಿ ವ್ಯಾಪಾರ ಆಗ್ತಿರ್ಲಿಲ್ಲ, ಹಾಗಾಗಿ ಇನ್ನೊಂದ್ ಕಡೆ ಮಾಡ್ತೀವಿ ಅಂತ ಹೇಳಿ. ಅದಕ್ಕೆ ಪರವಾನಗಿ ತಗೊಂಡಿದ್ರಾ ಲಿಖಿತ ರೂಪದಲ್ಲಿ ಅಥವಾ ಕಾನೂನಾತ್ಮಕವಾಗಿ ತಗೊಂಡಿದ್ರಾ ಅಂತ ಹೇಳಿ? ಮೇಡಮ್, ಕಾನೂನಾತ್ಮಕವಾಗಿ ರೈಟಿಂಗ್ ಅಲ್ಲಿ ಏನು ಕೊಟ್ಟಿಲ್ಲ ಮೇಡಮ್. ನಮ್ಗೆ ಅವತ್ತು ಸಂಬಂಧಪಟ್ಟಂತ ಅಧಿಕಾರಿಗಳನ್ನೆಲ್ಲ ತಿಳಿಸಿ ನಾನು ಮಾಡ್ಕೊಂಡಿದ್ದೀನಿ. ಯಾರು ಸಂಬಂಧಪಟ್ಟ ಅಧಿಕಾರಿ ಅಂದ್ರೆ ಯಾರು ಅಂತ? ಮೇಡಮ್, ಅವತ್ತು ಬೇರೆಗೌಡ್ರಿದ್ರು, ಅಧ್ಯಕ್ಷರು ಬೇರೆಗೌಡ್ರಿದ್ರು, ಸೆಕ್ರೆಟರಿ ಅವರಿದ್ರು, ಕುಬೇರ್ ನಾಯ್ಕ ಅವರು, ಅವ್ರಿಗೆಲ್ಲ ತಿಳಿಸಿ ನಾನು ಅವತ್ತಿನಿಂದ ಇವತ್ತಿನವರೆಗೂ ನಡ್ಸ್ಕೊಂಡ್ ಬಸವರಾಜು ಅವರೇ, ನಾನು ಎಲ್ಲರಿಗೂ ತಿಳಿಸ್ಬಿಟ್ಟೆ ಮಾಡ್ತಾ ಇದ್ದೀನಿ, ಯಾರ್ದು ಪರವಾನಗಿ ಇಲ್ಲದೆ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಸೋಮು ಅವರು. ಇಲ್ಲ ಅದು ಸುಳ್ಳು ಅವ್ನು ಹೇಳ್ತಾ ಇರೋದು ಮೇಡಮ್. ಬನ್ನಿ, ನಿಮ್ಗೆ ಏನ್ ಇವತ್ತು ಕೊಟ್ಟಿದ್ದಾನೆ ಹುಡುಗನ ಹತ್ರ 8,000 ತಿಂಗಳು ವಸೂಲು ಮಾಡ್ತಾ ಇದ್ದಾನೆ. ನಾನು ಕೇಳಿದ್ನಲ್ಲ ಆ ಹುಡುಗನ ಹತ್ರ, ನಿಮ್ ಖುದ್ದಾಗಿ ಹೇಳಿಸ್ತೀನಿ, ಬೈಕ್ ಕೊಡಿಸ್ತೀನಿ ಮುಂದೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಟೀ ಮಾಲೀಕರನ್ನ ಕರೆಸ್ತೀನಿ. ಎಷ್ಟು ಜನ ಇದಾರೆ ವ್ಯಾಪಾರ ಮಾಡ್ತಕ್ಕಂಥವ್ರು, ನನ್ನಿಂದ ಒಂದೇ ಒಂದು ಅಮಾಕಿ ಟೀ ಮಾಲೀಕರಿಗೆ ಹಾಕಿದ್ದಾನೆ ಅಂತಂದ್ರೆ ಇವತ್ತೇ ನಿಮ್ಮ ಮುಂದೆ ಬಂದು ಈ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾನೆ. ಇಲ್ಲ ಅವನು ಆ APMC ಬಿಟ್ಟು ಹೋಗ್ಬೇಕಾಗುತ್ತೆ. ಸೋಮು ಅವ್ರ ಏನ್ ಹೇಳ್ತೀರಾ? ಖಂಡಿತ ಮೇಡಮ್, ಖಂಡಿತ ಮೇಡಮ್. ಅಲ್ಲ ಬಸವರಾಜು, ಹೇಳಿ. ಸ್ಪಾಟ್ಗೆ ಬನ್ನಿ, ಸ್ಪಾಟ್ ವೆರಿಫೈ ಮಾಡಿ ಏನೇನ್ ಮಾಡ್ತಾ ಇರ್ತಕ್ಕಂಥ ನನ್ನ ಸತ್ಯನೋ ಅವ್ರ ಸತ್ಯನೋ ಅಂತಕ್ಕಂಥದ್ದು ನಿಜವಾದದ್ದು ಜನತೆ ಗೊತ್ತಾಗ್ಬೇಕು ಇವತ್ತು. ಇಲ್ಲ, ಜನಗಳಿಗೆ ಗೊತ್ತಾಗತ್ತೇನು ಮೇಡಮ್? ಇವಾಗ ಅವ್ರು ಮಾತಾಡಿರೋದೆಲ್ಲ ರೆಕಾರ್ಡಿಂಗ್ ಆಯ್ತಲ್ಲ ಮೇಡಮ್? ಸತ್ಯ, ಅದು ನಾನು ಮಾತಾಡಿಲ್ಲ ಅಂತ ನಾನು ಸಮರ್ಥಿಸ್ಕೊತಾ ಇಲ್ಲ. ಇವನು 3 ದಿನದ ಹಿಂದೆ ಫೋನ್ ಮಾಡ್ತಾನೆ ನನಗೆ, ಎಲ್ಲಿದ್ಯಾ ಅಂತ ಕೇಳ್ತಾನ. ನಿಮ್ ಹುಡುಗರು ಬಂದು ನನ್ಗೆ ಗಲಾಟೆ ಮಾಡ್ತಾ ಇದಾರೆ ಅಂತ ಹೇಳ್ತಾನ. ಆ ಹುಡುಗರು ನನಗೂ ಸಂಬಂಧ ಇಲ್ಲಪ್ಪ, ನಿನಗಾಗ ವ್ಯಾಪಾರ ನಿನಗಾಗುತ್ತೆ, ಅವ್ರಿಗಾಗ ವ್ಯಾಪಾರ ಆಗುತ್ತೆ, ಮಾಡು ಅಂತ ನಾನು ಹೇಳ್ತೀನಿ. ನಡೆಸ್ಲಿ ಅಂತ ಹೇಳಿ ನನ್ನ ಮೇಲೆ ಧಮಾಕಿ ಆಗ್ತಾರೆ ರಾತ್ರಿ 9 ಗಂಟೆ ನನಗೆ ಫೋನ್ ಮಾಡಿ. ಮೇಡಮ್ ಇದನ್ನೇ ನೋಡಿ, ಇವಾಗ ತಾನೇ ಹೇಳಿದ್ರು ಹುಡುಗರು ನನ್ಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನಿನ್ನೆ ಫೋನ್ ಅಲ್ಲಿ ಮಾತಾಡಿರೋ ರೆಕಾರ್ಡಿಂಗ್ ಐತೆ ನೋಡಿ. ನನ್ನ ಹುಡುಗರು ನನ್ನ ಇಷ್ಟ, ನನ್ಗೆ ಅಧಿಕಾರ ಆಯ್ತು, ನಾನು ಎಲ್ಲಿ ಬೇಕಾದ್ರೂ ಮಾಡ್ತೀನಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಯಾರು ಕೇಳಕ್ಕೆ? ಅದಕ್ಕೆ ಹೇಳ್ತೀನಿ ಮೇಡಮ್, ಹೇಳಿ ಅವ್ರು ಕೇಳಿಸ್ಕೊಳ್ತಿದ್ದಾರೆ. ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರೆಲ್ಲ ನನ್ನ ಹುಡುಗ್ರೆ, ಬಡವ ಬಗ್ರೆಲ್ಲ ಅವ್ರ ಪರವಾಗಿ ಹೋರಾಟ ಮಾಡಿದೀನಿ, ಅವ್ರ ಇವನ್ ತರ ದಬ್ಬಾಳಿಕೆ ಮಾಡಿ 10 ರೂಪಾಯಿ ಇಸ್ಕೊತಾ ಇಲ್ಲ. ಅಲ್ಲಿ ಒಂದೇ ₹1 ಇಸ್ಕೊಂಡು ಸಿಂಗಲ್ ಪೈಸೆ ಇಸ್ಕೊಂಡಿದ್ದಾರೆ ಬಸವರಾಜ್ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಸ್ಥಾನಕ್ಕೆ ನಿಮ್ ಮುಂದೆ ರಾಜೀನಾಮೆ ಕೊಡ್ತಾರೆ ಬಹಿರಂಗ ಹೋಗಿ. ಇಲ್ಲ ಇವನು ಹೆಸರು ಮಾಡ್ತಾ ಇದ್ದೆ ಅಂದ್ರೆ ಬಿಟ್ಟು ಹೋಗ್ತಾನೆ, ಕೇಳಿ ಮೇಡಮ್. ಸೋಮು ಅವರೇ, ನಿಮ್ಗೆ ಕೇಳ್ತಾ ಇದ್ದಾರೆ ಮೇಡಮ್. ಸೃಷ್ಟಿ ಮಾಡ್ತಾರೆ ಮೇಡಮ್, ಇವರು ಸೃಷ್ಟಿ ಮಾಡೋ ಪವರ್ ಐತೆ ಅವ್ರಿಗೆ, ಸೃಷ್ಟಿ ಮಾಡ್ತಾರೆ ಮೇಡಮ್. ಇವರು ಖಂಡಿತ ಇಲ್ಲ, ಸೃಷ್ಟಿ ಮಾಡೋದಿಲ್ಲ, ಜನ ಹೇಳ್ತಾರೆ ಬರ್ಲಿ. ಸೃಷ್ಟಿ ಮಾಡಕ್ಕೆ ಹುಡುಗರುಗಳು ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದಕ್ಕೆ ಅವರು ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಕ್ಕೆ ಕಮಿಷನರ್ ಕಂಪ್ಲೇಂಟ್ ಕೊಟ್ಟೆ ಟಾಟಾ ಕಿತ್ಕಂತಿ ಅಂತ ಕೇಳಿದ್ರು ಇವ್ರು ನನ್ಗೆ. ಇವ್ರು ಇದನ್ನೆಲ್ಲ ಸೃಷ್ಟಿ ಮಾಡೋದು ಮೇಡಮ್. ಅಧಿಕಾರ ಅನ್ನೋ ಪವರ್ ಐತೆ, ಮಾಡ್ತಾರೆ ಮೇಡಮ್ ಇವರು ಅದನ್ನೆಲ್ಲ. ಸೋಮು ಅವರೇ, ಭಾಷೆ ಪದಗಳ ಬಳಕೆಯಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಈಗ ಅವ್ರು ಹೇಳ್ತಿರೋದು ನೀವು ದುಡ್ಡಿಸ್ಕೊಂಡು ನಡೆಸ್ತಾ ಇದ್ದೀರಿ ಬೇರೆಯವ್ರ ಹತ್ರ. ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ. ಇವತ್ತು ಮೇಡಮ್ 8,000 ಬಾಡಿಗೆ ತಿಂಗಳಿಗೆ 50,000 ಅಡ್ವಾನ್ಸ್ ತಗೊಂಡಿದ್ದಾನೆ ಹುಡುಗರ ಹತ್ರ. ಆ ಹುಡುಗರು ನಾನೇನ್ ಹೇಳ್ತೀನಿ ಕೇಳಿ, ಯಾರು ₹1 ಕೊಡಬಾರ್ದು, ಯಾರೊಳಗಡೆ ಮಾರೋ ನಿಮ್ ಜೀವನ ನೀವು ಮಾಡ್ಬೇಕು. ಬಡವ್ರು ಬಂದಿದ್ದೀರಿ, ಜೀವನ ಮಾಡಕ್ ಬಂದಿದ್ದೀರಿ ಅಂತ ಹುಡುಗನ್ ಹೇಳಿದ್ದೀನಿ ಕೇಳಿ ಕೇಳಿ. ಆ ಹುಡುಗನ ಕರ್ಸಿ ನೀವು, ನಾ ಬರ್ತೀನಿ ನಿಮ್ ಟಿವಿ ಮಾಧ್ಯಮ ಮುಂದೆ. ಯಾರದು, ಯಾರು ಹುಡುಗ, ಯಾರು ನಡೆಸ್ತಿರೋದು ಅದನ್ನ? ಕುಮಾರ್ ಅಂತೇಳಿ ಒಬ್ರು ಕೊಡ್ತಾರೆ ಇವರು. ಅವರು 50,000 ಅಡ್ವಾನ್ಸ್ ತಗೊಂಡಿದ್ದಾರೆ, 8,000 ಬಾಡಿಗೆ, ಒಂದ್ 40,000, 90,000 ಟೋಟಲ್ ಅಡ್ವಾನ್ಸ್ ತಗೊಂಡಿದ್ದಾರೆ ಹುಡುಗನ ಹತ್ರ. ಬಡಪಾಯಿ ಲೋಟ ತೊಳೆಯವನ ಹತ್ರ. ಯಪ್ಪ, ಸೋಮು ಅವ್ರು ತಗೊಂಡಿರೋದು ಕುಮಾರ್ ಅವ್ರ ಹತ್ರ. ಏನ್ ಹೇಳ್ತೀರಾ? ಹೇಳ್ತೇನೆ ಮೇಡಮ್, ಆ ಜಾಗದಲ್ಲಿ ಏನು ಟೀ ಪೆಟ್ಟಿ ಕೊಟ್ಟಿದ್ದಾನೆ ಇವನು. ದಿನನಿತ್ಯ ಈ ₹300 ಒಟ್ಟು 8,000 ತಿಂಗಳಿಗೆ ಬಾಡಿಗೆ. ಅದಕ್ಕೆ ಇವನಿಗೆ ಸಂಬಂಧನೇ ಪಡೆದ ಇರ್ತಕ್ಕಂಥ ಜಾಗದಲ್ಲಿ, ಒಂದು ಯಾರೊಳಗೆ ಇರ್ತಕ್ಕಂಥ ಜಾಗದಲ್ಲಿ ಇವನು ವಸೂಲು ಮಾಡಕ್ಕೆ ಇವ್ನಿಗೆ ಯಾರು ಪರಮಾಧಿಕಾರ ಕೊಟ್ಟವ್ರು? ಯಾರು ಯಪ್ಪ 50,000 ಬಡವನ ಹತ್ರ ಇಸ್ಕೊಳ್ಳಿಕ್ಕೆ? ಸೋಮು ನಾನು ನಿಮ್ ಮುಂದೆ ಹೇಳ್ತೀನಿ, ಇದೆಲ್ಲ ಸತ್ಯ ಇಲ್ಲ ಅಂತಂದ್ರೆ. ಸೋಮು ಅವ್ರೆ, ಏನ್ ಮೇಡಮ್?
ಕುಮಾರ್ ಅನ್ನೋವ್ರ ಹತ್ರ ನೀವು ದುಡ್ಡಿಸ್ಕೊಂಡಿದ್ದೀರಿ, ಅವ್ರ ಟೀ ಅಂಗಡಿ ನಡೆಸ್ಲಿಕ್ಕೆ? ಖಂಡಿತ ಇಲ್ಲ ಮೇಡಮ್. ಯಾವ ಕುಮಾರ್ ಅವರು ನಮ್ಗೆ ಅಡ್ವಾನ್ಸ್ ಕೊಟ್ಟಿಲ್ಲ, ಏನಿಲ್ಲ. ಕುಮಾರ್ ಅನ್ನೋರ್ ಕಡೆಯವರು ನಮ್ಮ ಹತ್ರ ಕೆಲಸ ಮಾಡ್ತಾ ಇದಾರೆ ಅಷ್ಟೇ. ಅಡ್ವಾನ್ಸ್ ಇಸ್ಕೊಂಡಾಗ್ಲಿ ಬಾಡಿಗೆಗಾಗ್ಲಿ ನಾವು ಕೊಟ್ಟಿಲ್ಲ. ಅದೆಲ್ಲ ಸುಳ್ಳು ಆರೋಪ ನಮ್ ಸುಳ್ಳು. ಇಲ್ಲಿಗೆ ಹಲೋ ಹೇಳಿ ಸರ್. ಮೇಡಮ್ ಇವ್ರು ಹೇಳ್ತಾರಲ್ವಾ, ಬನ್ನಿ ಅವ್ರು ಕರೆಸ್ತೀನಿ, ನಾನು ಎಷ್ಟು ಇಸ್ಕೊಂಡಿದ್ದಾರೆ ಅಂತ ನಿಮ್ ಮುಂದೆ ಹೇಳಿಸ್ತೀನಿ. ಇವರು ನಾನು 420 ಇವ್ರು 420 ಗೊತ್ತಾಗ್ಬೇಕು. ಸೊ ಇವತ್ತಿನ ಜನದ ನಮ್ಮ ಟಿವಿ ಮುಂದೆ ಬಂದ ಮೇಲೆ ಗೊತ್ತಾಗ್ಬೇಕು ಅಲ್ಲಿರ್ತಕ್ಕಂಥ ಟೀ ಮಾಡ್ತಕ್ಕಂಥವ್ರಿಗೆ ಎಲ್ರಿಗೂ. ಈಗ ಬಸವರಾಜು ಒಂದೇ 1 ರೂಪಾಯಿನ. ಹಲೋ ಸರ್ ಮಾತಾಡ್ತೀನಿ ಬಸವರಾಜ್ ಅವರೇ. ಈಗ ಸೋಮು ಅವ್ರೆ ಏನ್ ಗೊತ್ತಾ, ಈಗ ಅವರು ಉಪಾಧ್ಯಕ್ಷರಾಗಿದ್ದಾರೆ, ಒಂದಷ್ಟು ಜವಾಬ್ದಾರಿ ಒಂದಷ್ಟು ಅಧಿಕಾರ ಅವ್ರಿಗೂ ಇರುತ್ತೆ, ಯಾವ ರೀತಿ ನಡೀತಾ ಇದೆ ತಮ್ಮ ವ್ಯಾಪ್ತಿಯಲ್ಲಿ ಅಂತ ಹೇಳಿ. ನೀವು ಇನ್ ಕೇಸ್ ದುಡ್ಡಿಸ್ಕೊಂಡು ಅಥವಾ ತಮ್ಮ ಪರಿಚಯಸ್ಥರಿಗೆ ಕಾನೂನಾತ್ಮಕವಾಗಿ ಪರವಾನಗಿ ತಗೊಳ್ದಲ್ಲೇ ಹೋಟೆಲ್ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅದು ನಿಮ್ ತಪ್ಪಾಗುತ್ತಲ್ವಾ ಅಂತ ಹೇಳಿ. ಇಲ್ಲ ಮೇಡಮ್, ನಾವು ಆತರ ಏನ್ ಒಂದು ಇನ್ನೊಂದು ಇವ್ನು ವಸೂಲು ಮಾಡ್ತಾ ಇರೋದು ನಿಮ್ ಮುಂದೆ ಬಹಿರಂಗವಾಗಿ ಹೇಳಿಸ್ತೀನಿ, ಯಾರ್ಯಾರ ವಸೂಲು ಮಾಡ್ತಾ ಇದ್ದೀರ ಅದನ್ನ. ಸೋಮು ಅವ್ರು ಹೇಳ್ತಾ ಇದ್ರು, ಧಮಕಿ ಹಾಕಿದ್ರು, ಆ ಕಾಲ್ ರೆಕಾರ್ಡಿಂಗ್ಸ್ ಕೂಡ ನನ್ನ ಹತ್ರ ಇದೆ ಅಂತ ಹೇಳಿ. ಬಸವರಾಜ್ ಅವರು ಇದಕ್ಕೇನ್ ಹೇಳ್ತೀರಿ? ಯಾವಾಗ ನನ್ನ ನಡೆಸ್ತೀಯ ಅಂತ ಕೇಳದಂತ ಸಂದರ್ಭದಲ್ಲಿ ನನಗೂ ಅದಕ್ಕೆ ಸಂಬಂಧ ಇಲ್ಲಿರೋ ಸತ್ಯ ನೀನು ಅಂತಂದಾಗ ಕಮಿಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಒಬ್ಬ ಜವಾಬ್ದಾರಿ ಸ್ಥಾನ ಹೋದಾಗ ಕಂಪ್ಲೇಂಟ್ ಕೊಡ್ತೀನಿ, ಏನ್ ಮಾಡ್ಕೊತೀರಾ ಅಂದ್ರೆ ನಾನು ಏನ್ ಹೇಳ್ಬೇಕಾಗ? ಆಯ್ತು ಕೊಡಪ್ಪ, ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಸತ್ಯ. ನನಗೆ ಇವನು ರಿಯಾಕ್ಷನ್, ಆ ಅಪ್ಪನು ಕರೆಸಿದೆ, ನೀ ಬಾ ಅಂತ ಬೆಳಿಗ್ಗೆಯಿಂದ ಕರೆದ, ಯಾಕೆ ಬರಲಿಲ್ಲ ಕೇಳಿ ಇವರು ಸ್ಪಾಟ್ಗೆ? ಸೋಮು ಅವರ ಕೇಳಿಸ್ತಾ ಇದೆಯಾ? ಸ್ಪಾಟ್ಗೆ ಬರಲಿಲ್ಲ, ಎಲ್ಲೋ ನಿಲ್ಕೊಂಡು ಫೋನ್ ಮಾಡೋದು, ರೆಕಾರ್ಡ್ ಮಾಡೋದು, ಇದು ಇವತ್ತು ವ್ಯಾಪಾರಸ್ಥರಿಗೆ ಲಕ್ಷಣನ ಇದು? ಮೇಡಮ್ ಅಲ್ಲಿಗೆ ಬರೋದಕ್ಕೆ ಅಂದ್ರೆ ಇವ್ರು ಯಾರು 15 ಜನ ರೌಡಿಗಳು ಕರ್ಕೊಂಡು ಎದುರಿಸೋದು, ಹುಡುಗರಿಗೆಲ್ಲ ಬೆದರಿಕೆ ಮಾಡೋದು ಎಲ್ಲ ರೌಡಿಗಳ ಜೊತೆ ಅವರೇ, ಅವೆಲ್ಲ ಸುಳ್ಳು. ನಿಮ್ ಮಾಧ್ಯಮದ ಅಪಪ್ರಚಾರ ಮಾಡ್ತಿರೋದು ನನ್ನ ಒಂದು ರಾಜಕೀಯ ಜೀವನಕ್ಕೆ ಕುಂದು ಬರ್ಲಿ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಟೀಮ್ ಮಾಲೀಕ ನಾನು ಇವತ್ತು ರಾಜೀನಾಮೆ ಕೊಡ್ತೇನೆ, ಯಾವುದೇ ಐತಿ ಸಂಬಂಧ ಇಲ್ಲ, ಅಥವಾ ಅವರ ಒಂದು ಯಾರಲ್ಲಿ ನಮ್ದೊಂದು ಓಟು ಕೂಡ ಇಲ್ಲ ಹೇಳ್ತೀನಿ ಮಾಡ್ತಾ ಇರೋದು. ಓಟಿಲ್ಲ ಅಂದ್ಮೇಲೆ ಅವರ ಎರಡಲ್ಲಿ ನಂದೊಂದು ಓಟು ಕೂಡ ಇಲ್ಲ. ಅವ್ರನ್ನ ದ್ವೇಷಿಸಿ ನನಗೇನಾಗ್ಬೇಕಿತ್ತು ಮೇಡಮ್? ನನ್ನನ್ನ ಲಾಸ್ಟ್ ಟೈಮ್ ಇವ್ನು ಗಲಾಟೆ ನಾನೇ ರಾಜಿ ಮಾಡ್ತಿದ್ದೀನಿ, ಗಲಾಟೆ ಮಾಡ್ಕೊಂಡು ಅವ್ನು ಜೀವನ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಾನೇ ಒಂದು ಬೆಂಬಲ ಕೊಟ್ಟು ಮಾಡಿದ್ದೀನಿ. ಇವನ ಹತ್ರ ನಿನ್ಗೆ ದುಡ್ಡು ಬೇಕಂತ ಕೇಳ್ತಾನೆ, ಯಪ್ಪ ಬಂದು ನನಗೆ ಒಂದೇ 1 ರೂಪಾಯಿ ನಾನು ಅವ್ರ ಕೇಳಿದೆ, ಕೇಳಿ ನನಗೆ ವಾಪಸ್ ತಗೋ ಮಾತ್ನ ಅಂತ ಹೇಳಿ ಕಳ್ಸಿದ್ದೀನಿ ಇವ್ನು. ನಾನು ಏನೋ ಇದ್ರೆ ಮಾತಾಡಿ ಬಂದು ಅಂತ ಹೇಳ್ತಾನೆ ನನಗೆ ಮೇಡಮ್ ಇವನು. ನಾನು ಹೇಳಿದ್ರೆ ಯಾವ್ದೇ ಟೀ ಮಾಡಿಕೊಂಡು ಜೀವನ ಮಾಡ್ಬೇಕಾದ್ ನನ್ಗಿಲ್ಲ, ಲೋಟ ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ, ಅದು ನಿನಗಿದೆ, ನೀನ್ ಜೀವನ ಮಾಡ್ತಾ ಇದ್ದ ವೃತ್ತಿ ಮಾಡ್ತಾ ಇದ್ದೀನಿ, ನನಗೆ ಹೇಳ್ಬೇಡ ಮಾತೊಂದು. ನಿನ್ ಕಾನೂನು ಏನ್ ಕೊಟ್ಟಿದ್ರು ಆ ಜಾಗದಲ್ಲಿ ನೀನ್ ಮಾಡು. ನೀನ್ ಮಾಡ್ಬೇಡ, ನಮ್ಮ ಹುಡುಗರು ಮಾಡ್ತಾರೆ, ನೀನ್ ಕ್ಲೋಸ್ ಮಾಡ್ಬಿಡು ಅಂತ ಹೇಳಿದಾಗ ಇನ್ನೇನ್ ಹೇಳ್ಬೇಕು? ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ತಿಳ್ಕೊಬೇಕು ನಾವು. ಅದೆಲ್ಲ ಬಿಟ್ಟಾಕಪ್ಪ, ನಾನ್ ನಿಮ್ಗೇನೋ ತಪ್ಪು ಮಾತಾಡಿದ್ದೇನೆ ಅವತ್ತರ ನಿಮ್ ಜೊತೆ ಮಾತಾಡಿದ್ನ? ನಾವು ಯಾವ್ದು ಎಲ್ಲ ಫೋನ್ ಮಾಡ್ತೀವಿ ನೈಟ್ 9 ಗಂಟೆಲಿ, ನಾನು ಮಾಡಕ್ ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರ ನನ್ನ ಫೋನ್ಗೆ? ನಿಮ್ ಹುಡುಗರು ಬಂದು ಗಲಾಟೆ ಮಾಡ್ತಾರೆ ಅನ್ನೋದು ನಿಮ್ಮ ಅವ್ರ ಹತ್ರ ಹೋಗಿ ಕೇಳಪ್ಪ ನೀನು, ನಿನ್ಗೆ ತಾಕತ್ತಿಲ್ಲ ಅವ್ರ ಹತ್ರ ಕೇಳು. ನನ್ನ ಹತ್ರ ಬರೋದೇನಿದೆ, ನನ್ಗೆ ಯಾರು ನನ್ ಫೋನ್ ಮಾಡೋದೇನಿದೆ? ನೀನು ನಿನ್ ಕಾನೂನು ಎಲ್ಲ ಲೀಗಲ್ ಆಗಿ ಕೇಳು. ನೀ ಕಾನೂನು ಪ್ರಕಾರವಾಗಿದ್ರೆ, ನಾನು ಕಾನೂನು ಪ್ರಕಾರ ಬಾಡಿಗೆ ಕಟ್ತಾ ಇದ್ದೀನಿ, ನಾನು ಮಡಗಿದ್ದೀನಿ ಅಂತ ಹೇಳು. ನಿನ್ ನನ್ನ ಹತ್ರ ಹೇಳೋದೇನಿದೆ ತೋರ್ಸು ಬಂದವ್ರಿಗೆ. ನೀನ್ ಮಾಡ್ತಾ ಇರೋದೇ ಅನಧಿಕೃತವಾಗಿ ವಸೂಲು ಮಾಡ್ಕೊಂಡು ಜೀವನ ನಡೆಸ್ತಾ ಇರೋ ನನ್ನ ಮೇಲೆ ನೀನು ಅಪವಾದ ಹೊರಿಸೋದ್ಮೇಲೆ ಅದನ್ನ ಕಾನೂನು ಪ್ರಕಾರವಾಗಿ ಬಾಡಿಗೆ ಕಟ್ತಾ ಇದೀನಿ, ಕಾನೂನು ಪ್ರಕಾರ ನಡೆಸ್ತಾ ಇದೀನಿ ಅಂತ ಕೇಳುವಂತ ಇವಾಗ ನೀವ್ ಹೇಳ್ತಾ ಇದೀರ. ನಿನ್ನೆ ಆ ಮಾತು ಹೇಳಿದಿಕ್ಕೆ ಅವ್ರು ಕಟ್ಟದೆ ಬಿಡಕಣ, ನನ್ನ ಹುಡುಗರು ಕಣ ಎಲ್ ಬೇಕಾದ್ರು ಮಾಡ್ಲಿ ಅಂತ ಹೇಳಿದ್ರೆ ಕಮಿಷನ್ ಕಂಪ್ಲೇಂಟ್ ಕೊಡ್ತೀನಿ, ನಾನು ಬಂದ್ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ನಾನು ಆಡಿದ್ ನಿಜ ಒಪ್ಕೊತಾ ಇದ್ದೀನಿ ಬಹಿರಂಗವಾಗಿ. ನಿನಗೆ ಮಾತಾಡಿದ್ ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ನೀವು ಬರೋಕ್ ಮುಂಚೆ ನಿಮ್ ಹುಡುಗರು ನನಗೂ ಮಾತುಕತೆ ಆದಾಗ ನಿಮ್ ಹುಡುಗರ ಹತ್ರ ಹೇಳಿದ್ದು ನೀನ್ ಬಂದೇ ಇರ್ಲಿಲ್ಲ. ನಾನ್ ಬಂದಿದ್ದ ಬರ್ಬೇಕಾಯ್ತು ಅಂತವ್ರು ನೀನ್ ಸಾಕಾಯ್ತು ಬರ್ಬೇಕಾಯ್ತಪ್ಪ. ಏನು ನೀ ತಪ್ಪೇ ಮಾಡಿಲ್ಲ, ಬರ್ಬೇಕಾಯ್ತು. ಬಸವರಾಜ್ ಅವರೇ, ಈಗ ಅವ್ರ ಹತ್ರ ಅಧಿಕೃತವಾಗಿ ಲೈಸೆನ್ಸ್ ಇದೆಯೋ ಅಲ್ವೋ, ಗುತ್ತಿಗೆ ಇದೆಯೋ ಇಲ್ವೋ ಹೋಟೆಲ್ ನಡೆಸಕ್ಕೆ ಅನ್ನೋದನ್ನ ಅಧ್ಯಕ್ಷರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರೆ ಆಗ್ ಹೋಗುತ್ತೆ. ಇಷ್ಟೆಲ್ಲ ರಂಪರಾಮಾಯಣ ಬೇಕಾ ಅಂತ ಹೇಳಿ? ನಾನು ಏನು ಮಾತಾಡಿಲ್ಲ ಮೇಡಮ್, ಎಲ್ಲ ಉದ್ಭವ ಮಾಡಿರೋದು ಇವನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನ್ನ ಮೇಲೆ ಹೋಗಿ ಸ್ಟೇಷನ್ ಅವ್ರಿಗೆ ಗೊತ್ತು, ನಾನು ಯಾರ ಜೊತೆ ಗಲಾಟೆ ಮಾಡೋ ಜಗಳಕ್ಕೆ ಹೋಗಲ್ಲ ಯಾರು ಅಂತಾನು ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಜೀವನ ನಡೆಸ್ತಾ ಇರ್ತಕ್ಕಂಥ ಪರವಾಗಿ ಜನರಲ್ಲಿ ಕೇಳ್ಕೊಂಬಿಡಿ, ತುಂಬಾ ಜನ ಕೇಳ್ಕೊಳ್ಳಿ ಎಷ್ಟು ಸಪೋರ್ಟ್ ಮಾಡಿದ್ರೆ ಬಸವರಾಜು ಅಂತ. ಮಾಧ್ಯಮಕ್ಕೆ ನಾನೊಂದು ಮಾತು ಹೇಳ್ತೀನಿ ಕೇಳಿ.
ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ನಾನು ಯಾರು ಅಂತ ಗೊತ್ತು, ನನ್ನ ಮೇಲೆ ಒಂದು ಕಂಪ್ಲೇಂಟ್ ಆಗ್ಲಿ ಇಲ್ಲ ಅಂತ ಹೇಳ್ತಾರಲ್ಲ, ಹೋಗಿ ತಕ್ಷಣ ಮೇಡಮ್ ಎಷ್ಟು ಗೊತ್ತಾಗುತ್ತೆ. ಸರಿ ಸರಿ, ಇವಾಗ ಸೋಮ ಅವರೆಲ್ಲ ಫೈನಲ್ ಆಗಿ ಏನಂತ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಯಾವ ರೀತಿ ಕ್ರಮವನ್ನು ನಿರೀಕ್ಷಿಸ್ತಿದ್ದೀರಿ ತಾವು ಅಂತ? ಮೇಡಮ್ ಏನಿಲ್ಲ, ಅವರಿಂದ ನಮ್ಗೇನಿಲ್ಲ ಮೇಡಮ್. ಅವ್ರು ರಾಜೀನಾಮೆ ಕೊಡ್ತಾರೋ ಇನ್ನೊಂದ್ ಮಾಡ್ತಾರೋ ಅದೆಲ್ಲ ನಮಗ್ ಬೇಕಾಗಿಲ್ಲ ಮೇಡಮ್. ಅವ್ರ ಒಂದು ಜೀವನ ಅವ್ರದ್ದು, ನಮ್ಮ ಒಂದು ಹೋಟ್ಲ್ ಜೀವನ ನಮ್ದು. ನನಗೇನಂದ್ರೆ ನನ್ನ ವ್ಯವಹಾರಿಕವಾಗಿ ನನಗೆ ತೊಂದರೆ ಮಾಡಬಾರ್ದು ಮೇಡಮ್ ಅವರು ಅಷ್ಟೇ. ರೈಟ್ ರೈಟ್, ಧನ್ಯವಾದ ಇಬ್ಬರಿಗೂ ಕೂಡ TV9 ಜೊತೆ ಮಾತನಾಡಿದ್ದಕ್ಕೆ. ಇದು ಹೋಟೆಲ್ ನಡೆಸಲಿಕ್ಕೆ, APMC ಆವರಣದ ಒಳಗಡೆ ಹೋಟೆಲ್ ನಡೆಸಲಿಕ್ಕೆ ಉಪಾಧ್ಯಕ್ಷರಾದ ಬಸವರಾಜು ಅವರು ಬಿಡ್ತಿಲ್ಲ ಅನ್ನೋದು ಸೋಮು ಅವರ ಆರೋಪವಾದ್ರೆ, ಅವರು ಪರ್ಮಿಷನ್ ತಗೊಂಡಿರೋದು ಒಂದ್ ಕಡೆ, ನಡೆಸ್ತಿರೋದು ಮತ್ತೊಂದ್ ಕಡೆ, ಅಲ್ಲದೆ ಬಡವರಿಂದ ಸುಲಿಗೆಯನ್ನ ಮಾಡ್ತಿದ್ದಾರೆ ಹೋಟೆಲ್ ಅನ್ನ ನಡೆಸಲಿಕ್ಕೆ ಅನ್ನೋದು ಉಪಾಧ್ಯಕ್ಷ ಬಸವರಾಜು ಅವರ ಮಾತು. ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಕೂಡ ಏರಿದೆ ಪ್ರಕರಣ. ಪೊಲೀಸರು ತನಿಖೆಯನ್ನ ನಡೆಸಿದ್ರೆ ಯಾರ್ದು ಸತ್ಯ ಯಾರ್ದು ಸುಳ್ಳು ಅನ್ನೋದು ಕೂಡ ಬಹಿರಂಗ ಆಗಲಿದೆ.